ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಗುಡ್. ನಾನು ಜಾನುಪ್ರಿಯಾ ಅಂತ ಅಂದ್ಬಿಟ್ಟು ಫ್ರಮ್ ಲೀಲಾ ವ್ಲಾಗ್ಸ್. ಆಫ್ಟರ್ 3 ಡೇಸ್ ಆದಮೇಲೆ ವೀಡಿಯೋ ಹಾಕ್ತಿದ್ದೀನಿ. ನಮ್ಮಮ್ಮ ವೀಡಿಯೋ ಮಾಡ್ತಿಲ್ಲ ಇವಾಗ. ಅವ್ರಿಗೆ ಇವಾಗ ವ್ಲಾಗ್ಸ್ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ನನ್ನೇ ವ್ಲಾಗ್ಸ್ ಮಾಡು ಅಂತ ಹೇಳಿದ್ದಾರೆ. ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು, ನಾನು ಇನ್ನೊಬ್ಬಳು ಫ್ರೆಂಡ್ನ ತುಂಬ ದಿನ ಆದಮೇಲೆ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅವಳ ಹೆಸರು ಪವಿತ್ರ ಅಂತ ಅಂದ್ಬಿಟ್ಟು ಅವಳು ನನಗೆ ಟೊಯೋಟದಿಂದ ಪರಿಚಯ ಆಗಿದ್ಲು. ತುಂಬ ಎಷ್ಟು ಹಚ್ಕೊಬಿಟ್ಟಿದ್ದೀನಿ ಅಂತ ಅಂದರೆ ಅವಳು ಫಸ್ಟ್ ಟೈಮ್ ನಾನು ಒಬ್ರನ್ನ ಪಟ್ಟಂತ ಬೇಗ ಹಚ್ಕೊಂಡು ತುಂಬ ಫ್ರೆಂಡ್ಶಿಪ್ ಏನಂತಾರೆ, ತುಂಬ ಆಳವಾದ ಫ್ರೆಂಡ್ಶಿಪ್ ಮಾಡಿಬಿಟ್ಟಿದ್ದೀನಿ ಅವಳ ಜೊತೆ. ಅವಳ ಜೊತೆ ಮಾತಾಡ್ತಾ ಇದ್ದರೆ ಒಂಥರ ನೆಮ್ಮದಿ ಅನಿಸುತ್ತೆ ನನಗೆ. ಸೊ ಅದಕ್ಕೆ ತುಂಬ ದಿನ ಆದಮೇಲೆ ಅವಳು ಅಷ್ಟಿಂದ ಮೀಟ್ ಮಾಡೋಣ ಅಂತಿದ್ಲು. ಅದಕ್ಕೆ ಇವತ್ತು ಹೆಂಗಿದ್ರು ಆಫ್ ಇತ್ತು ನಮಗೆ ಅಂತ ಅಂದ್ಬಿಟ್ಟು ಮೀಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಸುಷ್ಮಿತಾ ಇಬ್ಬರು ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ಗೆ ಬನ್ನಿ, ಅಲ್ಲಿ ಸಿಗ್ತೀನಿ ನಾನು ಅಂತ ಅಂದಿದ್ಲು. ಅದಕ್ಕೆ ಮೆಜೆಸ್ಟಿಕ್ಗೆ ಬಂದಿದ್ದೀವಿ ಇವಾಗ. ನೆಕ್ಸ್ಟ್ ಅವಳು ಸಿಕ್ಕಿದ್ಲು. ಓಕೆ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಂಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ಇವಾಗ 3 ಜನನು. ನೆಕ್ಸ್ಟ್ ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಅಂದರೆ ಶಾಪಿಂಗ್ ಮಾಡಿಕೊಂಡು ತುಂಬ ಗಾಸಿಪ್ಸ್ ಮಾಡಿಕೊಂಡು, ಇನ್ನೇನು ಗರ್ಲ್ಸ್ ಅಂತ ಅಂದರೆ ಗಾಸಿಪ್ಸ್ ಇರಲೇಬೇಕಲ್ವ. ಗಾಸಿಪ್ಸ್ ಮಾಡಿಕೊಂಡು ತುಂಬ ಮಜಾ ಮಾಡಿದ್ದೀವಿ, ತುಂಬ ಎಂಜಾಯ್ ಮಾಡಿದ್ದೀವಿ ಮತ್ತು ತುಂಬ ಶಾಪಿಂಗ್ ಮಾಡಿದ್ದೀವಿ. ಈ ವಿಡಿಯೋನಲ್ಲಿ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಸೊ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತಂದರೆ ಅವರಿಬ್ಬರು ಸೇರ್ಕೊಬಿಟ್ರೆ ನನ್ನ ಎಷ್ಟು ಕಾಲು ಎಳಿತಾರೆ, ಎಷ್ಟು ನನ್ನ ಆಡ್ಕೋತಾರೆ ಅಂತಂದರೆ ನಂಗೆ ನಕ್ಕೋನೇ ಸಾಕಾಗ್ಬಿಡುತ್ತೆ. ಅಷ್ಟು ಆಡ್ಕೋತಿದ್ರು ನನ್ನ. ಅಂದರೆ ಆಡ್ಕೊಳ್ಳೋದು ಅಂತ ಅಂದರೆ ನೆಗೆಟಿವ್ ಆಗಂತೇನಲ್ಲ. ಅಂದರೆ ಇವಾಗ ನಾರ್ಮಲಾಗಿ ಒಂಥರ ನಾನು ನಮ್ಮ ಫುಲ್ಲು ಫ್ರೆಂಡ್ಸ್ ಗ್ಯಾಂಗಲ್ಲೇ ನಾನು ಒಂಥರ ಎಡವಟ್ಟು ರಾಣಿ ಇದ್ದಂಗೆ. ಫುಲ್ಲು ಏನಾದ್ರು ಮಾಡೋಕ್ಕೋ ಏನಾದ್ರು ಒಂದು ಮಿಸ್ಟೇಕ್ ಆಗುತ್ತೆ, ಅಥವಾ ಏನಾದ್ರು ಒಂದು ಎಡವಟ್ಟು ತಬಾಕಿರ್ತೀನಿ. ಸೊ ಅದಕ್ಕೆ ಅದನ್ನೇ ಹಳೇದನ್ನೇ ತೆಕ್ಕೊಂಡು ಆಡ್ಕೋತಾನೇ ಇದ್ದರು. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಟೋ ಎತ್ಕೊಂಡು ಮೆಜೆಸ್ಟಿಕ್ಗೆ ಬಂದ್ವಿ. ನೆಕ್ಸ್ಟು ಅವಳನ್ನು ಕಳಿಸ್ಬಿಟ್ಟು ಇವಾಗ ನಾವು ಇಬ್ಬರು ಮತ್ತೆ ವಾಪಸ್ PGಗೆ ಬಂದ್ವಿ. ನಾನು ಒಂದು 3 ಸೆಟ್ ಕುರ್ತಾ ಮತ್ತು ಜುಮ್ಕಾಸು ಸರ ಎಲ್ಲ ತೊಗೊಂಡು ಬಂದೆ. ಅದನ್ನೆಲ್ಲ ತೋರಿಸುವಷ್ಟೆಲ್ಲ ಪೇಷನ್ಸ್ ಇಲ್ಲ ಬಿಡಿ ನನಗೆ. ಸೊ ಸುಮ್ಮನೆ ಹಾಕ್ಕೊಂಡು ಮಿರರ್ ಮುಂದೆ ಪೋಸ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ, ಈಗ ಉದ್ದಕ್ಕಿರೋರ್ದು ದೊಡ್ಡ ಮೇನ್ ಪ್ರಾಬ್ಲಮ್ ಏನಂತಂದರೆ, ಯಾವುದೇ ಕುರ್ತಾ ಸೆಟ್ ತೊಗೊಳ್ಳಿ ಅದ್ರ ಪ್ಯಾಂಟ್ ಇದೆಯಲ್ಲ ಗುರು, ತಲೆ ಕೆಡಿಸ್ಬಿಡುತ್ತೆ ಅದು. ಫುಲ್ ಏನು ಗೊತ್ತಾ, 3/4 ಆಗಿಬಿಟ್ಟಿರುತ್ತೆ ಆ ಪ್ಯಾಂಟು. ಇವಾಗ ಶಾರ್ಟ್ ಆಗಿರೋರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಲಾಂಗಾಗಿ, ಅಂದರೆ ನೀಟಾಗಿ ಆ್ಯಂಕಲ್ ಲೆಂತ್ಗಿರುತ್ತೆ. ನಮಗೆ ಫುಲ್ಲು 3/4 ಥರ ಆಗಿಬಿಟ್ಟು ಒಳ್ಳೆ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ. ನನಗಂತೂ ಅದು ಇಷ್ಟನೇ ಆಗೋದಿಲ್ಲ. ಸೊ ನೆಕ್ಸ್ಟ್ ಡೇ ನಾವು ನಾರ್ಮಲ್ ಟ್ರೈನಿಂಗಿಗೆ ಬಂದ್ವಿ. ನಮಗೆ ಆ್ಯಪ್ಸೆಕ್ ಟ್ರೈನಿಂಗ್ ನಡೀತಿತ್ತು. ಎಲ್ಲರೂ ಇವಾಗ ಬ್ರೇಕ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಜಾ ಮಾಡ್ತಿದ್ರು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.